ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾರದ ಮೊದಲನೇ ದಿವಸ ನೀವು ಮೃತ್ಯುಂಜಯನಾದಂಥ ದಿವಸ, ಹಾಗೆ ನಮ್ಮ ಜೀವಿತಕ್ಕೊಂದು ಹೊಸ ಭಾನುವಾರವನ್ನು ಕೂಡ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಒಂದು ಪ್ರೀತಿ ನನ್ನ ಮೂಲಕ ಈ ಸೇವೆಯನ್ನು ಮಾಡಿಸ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿಯೂ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದಲ್ಲಿ ಪ್ರತಿ ದಿವಸವೂ ಪ್ರಾರ್ಥಿಸುವನಾಗಿದ್ದೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಈ ದಿವಸದ ಸಂದೇಶದ ಭಾಗವು ಯೋಬನು 13ನೇ ಅಧ್ಯಾಯ 25ರಿಂದ. ಯೋಬನು 13ನೇ ಅಧ್ಯಾಯ 25ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾರಿ ಹೋಗುವ ಎಲೆಯನ್ನು ನಡುಗಿಸುವಿಯಾ, ಒಣಗಿದ ಹೊಟ್ಟನ್ನು ಅಟ್ಟಿ ಬಿಡುವಿಯಾ? ದೇವರ ನಾಮಕ್ಕೆ ಸ್ತೋತ್ರ. ಹಾರಿ ಹೋಗುವ ಎಲೆಯನ್ನು ನಡುಗಿಸುವಿಯಾ. ನೋಡಿ, ಒಂದು ಎಲೆ ಹಾರಿ ಹೋಗಬೇಕಾದ್ರೆ ಅದು ಗಾಳಿ ಇಲ್ಲದೆ ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಮಗೆ ಹೆದರಿ ನಡುಗಿಸ್ಲಿಕ್ಕೆ ಆಗ್ತದಾ? ಇಲ್ಲ. ಅದು ಎಲ್ಲಿ ಹೋಗಿ ಬೀಳಬೇಕು, ಆ ಗಾಳಿ ಎಲ್ಲಿ ತಗೊಂಡೋಗಿ ಹಾಕ್ತದೋ ಹಾಗೆ ಅದು ಕೂಡ ದೇವರ ಕಾರ್ಯ. ಆದ್ದರಿಂದ ನಮ್ಮಿಂದ ಅದನ್ನು ಕೂಡ ಏನು ಮಾಡಲು ಆಗುವುದಿಲ್ಲ. ಒಣಗಿದ ಹೊಟ್ಟನ್ನು ಅಟ್ಟಿ ಬಿಡುವಿಯಾ. ಒಣಗಿದ ಹೊಟ್ಟು ಖಂಡಿತವಾಗಿ ಇವತ್ತು ಒಂದು ರಾಗಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಅಕಸ್ಮಾತ್ ಭತ್ತವನ್ನೇ ಇರ್ಬೋದು. ರೈತರು ಅದನ್ನು ತೂರ್ತಾರೆ. ತೂರುವಾಗ ಹೊಟ್ಟು ಏನು ಮಾಡ್ತದೆ, ಹೋಗಿ ಒಂದು ಕಡೆಗೆ ಅದು ಅದರಿಷ್ಟಕ್ಕೆ ಅದು ಹೋಗಿ ಬೀಳ್ತದೆ. ಅದನ್ನು ನಮಗೆ ಓಡ್ಸೋಕ್ಕಾಗ್ತದ? ಖಂಡಿತವಾಗಿ ಓಡ್ಸೋಕ್ಕಾಗೋದಿಲ್ಲ. ಅದು ಎಲ್ಲಿ ಬೀಳಬೇಕು ಅಲ್ಲೇ ಬೀಳಬೇಕು ಗಾಳಿಗೆ. ಅಲ್ಲಿಂದ ಹೊತ್ತುಕೊಂಡೋಗಿ ಬೇರೆ ಕಡೆಗೆ ಹಾಕೋದು, ಸುಟ್ಟು ಹಾಕೋದು ಅದು ರೈತರ ಕೆಲಸ. ಆದರೆ ಹೊಟ್ಟು ಅದು ಹಾರಿ ಹೋಗುವಾಗ ನಮಗೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳೋಕ್ಕಾಗ್ತದೆ ಇಲ್ಲ. ಗಾಳಿ ಯಾವ ಕಡೆ ಬೀಸ್ತೋ ಆ ಕಡೆಗೆ ಅದು ಹೋಗಬೇಕು. ಅದು ಕೂಡ ದೇವರ ಕಾರ್ಯ. ಹಾಗಿರುವಾಗ ಮನುಷ್ಯನ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಪ್ರತಿಯೊಂದು ದೇವರು ಇಲ್ಲದ ಯಾವ ಕಾರ್ಯವೂ ಕೂಡ ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 26ನೇ ವಚನ. ನನ್ನ ವಿಷಯವಾಗಿ ಕಠಿಣವಾದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಬ್ಬನು ಏನು ಹೇಳ್ತಾನೆ, ಕಷ್ಟ ಸಂಕಟ ದುಃಖ ಬಂದಾಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನನ್ನ ವಿಷಯವಾಗಿ ಕಠಿಣವಾದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದೆ. ಇದರ ಅರ್ಥ ಏನಪ್ಪ ಅಂದರೆ, ಯೋಬನು ಕೂಡ ಅಲ್ಲಿ ಒಂದು ವೇಳೆ ಯೌವನ ಕಾಲದಲ್ಲಿ ತಪ್ಪು ಮಾಡಿರ್ಬೋದು, ದೇವರಿಗೆ ವಿರುದ್ಧವಾದಂಥದ್ದು. ಅದು ಆಮೇಲೆ ಯೋಬನಿಗೆ ದೇವರು ತಿಳಿಸಿರ್ಬೋದು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸುವಾಗ ನಾವು ದೇವರ ಹಿಂದೆ ಹೋಗುವುದಾದರೆ 10 ದಶಾಜ್ಞೆಗಳನ್ನ ತಿಳಿದುಕೊಂಡಾಗ ಇದನ್ನು ಪದೇ ಪದೇ ದೇವರ ನಾಮದಲ್ಲಿ ನಾನು ತಿಳಿಸಿದ್ದೇನೆ, ಈಗಲೂ ತಿಳಿಸುವವನಾಗಿದ್ದೇನೆ. ನಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ನಾಟಿದ್ರೆ ಖಂಡಿತವಾಗಿ ನಮಗೊಂದು ತಪ್ಪು ಬಂದಾಗ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಇದಕ್ಕಾಗಿ ನಮಗೆ ಈ ರೀತಿ ಶಿಕ್ಷೆ ಬಂತಲ್ಲ ಅಂತೇಳಿ ಅರ್ಥ ಆಗ್ತದೆ. ಅದು ಯಾರು ಕೊಡುವಂಥದ್ದು? ದೇವರು ಪವಿತ್ರಾತ್ಮರ ಮೂಲಕ ತಿಳಿಯಪಡಿಸುವಂಥದ್ದು. ಇದು ನನ್ನ ಜೀವಿತದಲ್ಲಿ ಕೂಡ ಸುಮಾರು ಸಲ ಅಂತ ಒಂದೊಂದು ಸಲ ಶಿಕ್ಷೆ ಬಂದಾಗ ನನಗೆ ಅರ್ಥ ಆಗಿದೆ, ನಾನು ಇಂಥಲ್ಲಿ ತಪ್ಪಿ ಹೋಗಿದ್ದೇನೆ, ಅದಕ್ಕೆ ನನಗೆ ಈ ರೀತಿ ಶಿಕ್ಷೆ ಬಂತು ಅಂತೇಳಿ. ಈಗ ನಮ್ಮೊಂದಿಗೆ ಇರುವಂಥ ಒಂದು 2-3 ಸಹೋದರಿರು, ಒಂದು ಸಹೋದರ ಕೂಡ ಅದನ್ನೇ ಹೇಳ್ತಾರೆ, ಅಂಕಲ್ ನಾನು ನೋಡಿ ಇಂಥಲ್ಲಿ ನನಗೆ ತಪ್ಪಿ ಹೋಯಿತು, ಅದಕ್ಕೆ ನನಗೆ ಶಿಕ್ಷೆ ಬಂತು, ಆಮೇಲೆ ಸರಿಪಡಿಸಿಕೊಂಡೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಅದಕ್ಕೆ ವಿಧೇಯರಾಗಿ ನಡ್ಕೊಂಡೆ ನಾನು, ಆಮೇಲೆ ಸರಿ ಹೋಯಿತು ಅಂತ ಇವತ್ತು ಕೂಡ ಸಾಕ್ಷಿ ನುಡಿಯೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿಲ್ಲಿ ಏನಾಗಿದೆ, ಯೋಬನಿಗೆ ಆಗ ಅರ್ಥ ಆಯಿತು, ನನ್ನ ಯೌವನದಲ್ಲಿ ನಾನು ಇಂತಿಂಥ ಕೆಲಸ ಮಾಡಿದ್ದು ತಪ್ಪಾಗಿರ್ಬೋದು, ಅದಕ್ಕೆ ದೇವರು ಶಿಕ್ಷೆಯನ್ನು ನನಗೆ ಕೊಟ್ಟಿರಬಹುದು, ಅದಕ್ಕೆ ನನ್ನ ವಿಷಯವಾಗಿ ಕಠಿಣಾದ ತೀರ್ಪುಗಳನ್ನು ಬರೆದ ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರ. ಹಾಗೆ ನಮಗೆ ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಖಂಡಿತವಾಗಿ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಯಾಕೆ ಈ ರೀತಿ ಆಯಿತು ಅಂಥೇಳಿ ಮುಖ್ಯವಾಗಿ ಯೋಚನೆ ಮಾಡಿಕೊಳ್ಳಬೇಕು. ಅದಕ್ಕೆ ಆಗಾಗ ಹೇಳುವಂಥದ್ದು 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿಯೂ ಇವತ್ತು ಕಂಪ್ಯೂಟರಲ್ಲಿ ಯಾವ ರೀತಿ ಫೀಡ್ ಆಗಿರ್ತದೋ ಅದೇ ರೀತಿ ನಾವು ಅದನ್ನು ಕೂಡ ನಮ್ಮ ಶರೀರ, ನಮ್ಮ ಜ್ಞಾನವನ್ನು, ಹೃದಯವನ್ನು ಒಂದು ಕಂಪ್ಯೂಟರ್ನಾಗಿ ಮಾಡಿಕೊಂಡು ಅದರಲ್ಲಿ 10 ದಶಾಜ್ಞೆಗಳು ನಮಗೆ ಸರಿಯಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ಕೂಡ ಇವರು ಬಸವಣ್ಣನವರು ಕೂಡ ಅದನ್ನೇ ಹೇಳಿದ್ದು, ಅದನ್ನು ಸರಿ ಬರೋದಿಲ್ಲ. ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಮಾಡಬೇಡ,
ನನಗೆ ಸರಿಯಾಗಿ ಬರೋದಿಲ್ಲದ ವಿಷಯಗಳು. ಬಸವಣ್ಣ ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನಮ್ಮ ಕಷ್ಟ ಸಂಕಟ ದುಃಖಗಳಲ್ಲಿ ಕೂಡ ನಾವು ಯೋಚನೆ ಮಾಡಬೇಕು. ಇದು ಪ್ರಸಂಗಿ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಜ್ಞಾನಿ ಸೊಲೊಮೋನನ ಮುಖಾಂತರ ಕೂಡ ದೇವರು ಹೇಳಿಸಿದ್ದು ಇದೆ. ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತ ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೌವನದಲ್ಲಿ ದೇವರು ಒಬ್ಬೊಬ್ಬರಿಗೆ ದೇವರು ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಲ್ಲಿ ದರ್ಶನ ಕೊಡ್ತಾರೆ, ಯೌವನದಲ್ಲಿ ದರ್ಶನ ಕೊಡ್ತಾರೆ. ಒಳ್ಳೆ ಹಿರಿಯರ ಮೂಲಕ ಹೇಳ್ತಾರೆ, ಬುದ್ಧಿವಾದ ಹೇಳಿಸ್ತಾರೆ, ಗದರಿಸ್ತಾರೆ, ಅಥವಾ ಚಿಕ್ಕ ಮಕ್ಕಳಿಗೆ ಉಡಿಸ್ಬೋದು. ಒಂದು ವೇಳೆ ತಪ್ಪು ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅಲ್ಲಿ ಒದೆ ತಿನ್ಬೋದು, ಜೈಲಿಗೆ ಹೋಗ್ಬೋದು, ಅಲ್ಲಿಂದ ಹೊರಗಡೆ ಬರ್ಬೋದು. ಆಗ ದೇವರ ಸುವಾರ್ತೆ ಅವರ ಕಿವಿಗೆ ದೇವರು ಯಾರ ಮುಖಾಂತರ ತಿಳಿಸ್ತಾರೆ ಅಂತ ಗೊತ್ತಿಲ್ಲ, ತಿಳಿಸುವವರ ಮುಖಾಂತರ ತಿಳಿಸ್ತಾರೆ. ಹಿರಿಯರ ಮುಖಾಂತರ ಇನ್ನಾದರೂ ನೀನು ಚೆನ್ನಾಗಿ ಬಾಳಪ್ಪ, ಬದುಕು, ಈ ರೂಟಲ್ಲಿ ಹೋಗು, ಈ ರೂಟಲ್ಲಿ ಹೋಗಬೇಡ, ಇಂಥವರ ಸಹವಾಸ ಮಾಡಬೇಡ ಅಂತ ಬುದ್ಧಿವಾದವನ್ನು ಹೇಳಿಸ್ತಾರೆ. ಅದುವೇ ದೇವರು ತಿದ್ದುವಂಥ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಯೌವನದಲ್ಲಿ ಬಿಸಿ ರಕ್ತದ ಸಮಯ, ನಾನು ಯಾವ್ರ ಮಾತು ಕೇಳಬೇಕು, ಇವ್ರ ಮಾತು ತಿರುಗಬೇಕು, ದೇವರು ಎಲ್ಲಿದ್ದಾನೆ ಹಾಗೀಗೆ ಅಂತೇಳಿ ಹೋಗುವುದಾದರೆ ಯೌವನದ ಬಿಸಿ ರಕ್ತದಲ್ಲಿ ದೇವರು ಬಿಟ್ಟು ಬಿಡುತ್ತಾನೆ, ಏನು ಬೇಕಾದರೂ ಮಾಡಿ ಅಂತೇಳಿ. ಆಮೇಲೆ ವಯಸ್ಸಾದ ಕಾಲದಲ್ಲಿ ನೋಡಿ, ಇಲ್ಲಿ ಯೋಬನ್ ಅದನ್ನು ಹೇಳಿದರು, ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ ಅಂತೇಳಿ. ಪ್ರಸಂಗಿ 12:1 ಕೂಡ ಜ್ಞಾನಿ ಸೊಲೊಮೋನ ಅದನ್ನು ಹೇಳಿದ್ರು. ಪ್ರಸಂಗಿ ಅಂದರೆ ಪ್ರಸಂಗ ಮಾಡುವವನು, ಉಪದೇಶ ಮಾಡುವವನು, ತದರ್ಥ ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ಸೃಷ್ಟಿಕರ್ತನ ಸ್ಮರಿಸದೆ ಇರಬೇಡ. ದೇವರು ತಿಳಿಸ್ತಾರೆ. ಆಮೇಲೆ ಏನಿದ್ರು 45 ಅಲ್ಲ 50 ವರ್ಷ ದಾಟಿದ ಮೇಲೆ ಒಂದೊಂದು ಅಂಟುತ್ತದೆ ಅಲ್ಲಿ. ಕಾರಣ ಯಾಕೆಂದರೆ ಯೌವನದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನನ್ನಲ್ಲಿ ಕೂಡ ಅದು ಇವತ್ತು ಬಹಳಷ್ಟು ನೆರವೇರಿದೆ. ಆದರೂ ದೇವರು ನಾನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಇದಕ್ಕೆ ಉದಾಹರಣೆಗೆ ನೋಡಿ, ನಾವು ಬೈಬಲಲ್ಲಿ ನೋಡುವಾಗ ಆದಾಮನಿಗೆ ಯೌವನದಲ್ಲಿಯೇ ದೇವರು ತಿಳಿಸಿದ್ರು, ಅವು ಎಲ್ಲ ಮರದ ಹಣ್ಣನ್ನು ತಿನ್ನು, ಒಂದು ಮರದ ಹಣ್ಣನ್ನು ತಿನ್ನಬೇಡ ಅಂತೇಳಿ. ಆದರೆ ಅವನ ಹೆಂಡತಿಯ ಮೂಲಕ ಸೈತಾನನ್ನು ವಂಚಿಸಿದಾಗ ಹೆಂಡತಿಯ ಮಾತಿಗೆ ಕಿವಿ ಕೊಟ್ಟದ್ದರಿಂದ ಏನಾಯಿತು, ಏದೇನ್ ತೋಟದಿಂದ ಹೊರಬಂದ ಆಶೀರ್ವಾದವನ್ನು ಕಳ್ಕೊಂಡ. ಯಾಕೆ, ಯೌವನದಲ್ಲಿ ದೇವರು ಹೇಳಿದಂಥ ಮಾತನ್ನು ಅವನ ಕೇಳಲಿಲ್ಲ, ಹೆಂಡತಿಯ ಮಾತನ್ನು ಕೇಳಿದ. ಆದ್ದರಿಂದ ಅಲ್ಲಿ ಅವನೇ ದೇವರ ಆಶೀರ್ವಾದವನ್ನು ಕಳ್ಕೊಂಡ. ಹಾಗೆ ಇವತ್ತು ಅನೇಕರು ಯೌವನದಲ್ಲಿ ಆಡ್ತಾರೆ, ಬುದ್ಧಿವಾದ ಹೇಳಿದ್ರು ಕೂಡ ಕೇಳೋದಿಲ್ಲ. ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು. ಆಮೇಲೆ ಒಂದೊಂದು ಶಿಕ್ಷೆಗೆ ನರಳಾಡ್ತಾರೆ. ಹಿಜ್ಕೀಯ ಅರಸನಿಗೆ ಕೂಡ ಅದುವೇ ಆಗಿದ್ದು. ನಾವು ಇದನ್ನು ಯೆಶಾಯನ ಗ್ರಂಥದಲ್ಲಿ ಕೂಡ ಓದುವಾಗ ಅವನನ್ನು ಅರಸನನ್ನಾಗಿ ಮಾಡಿದ್ರು. ಅವನ ಪ್ರಾಯ ಆಗ ಬಹಳ ಗರ್ವ ಅಹಂಕಾರದಲ್ಲಿ ಮೆರೆದ, ಕಡೆಗೆ ಬಹಳ ದೊಡ್ಡ ಕಾಯಿಲೆಗೆ ಗುರಿಯಾದ. ಆದರೂ ಅಲ್ಲಿ ಏನು ಮಾಡ್ದ, ಯೆಶಾಯನ ಮೂಲಕ ದೇವರು ಹೇಳಿದರು, ಹೋಗಿ ನೀನು ಸಾಯ್ತಿ ಅಂತ ಹೋಗಿ ಅವನಿಗೆ ಹೇಳು ಅಂತಲ್ಲಿ ಯೆಶಾಯ ಪ್ರವಾದಿ ಹೋಗಿ ಹೇಳಿದರು. ಆಗ ಗೋಡೆ ಕಡೆಗೆ ತಿರುಗಿಕೊಂಡು ಮೊಣಕಾಲೂರಿ ಕೈಗಳನ್ನು ಎತ್ತಿ ದೇವರಲ್ಲಿ ನಿಜವಾದ ಪಶ್ಚಾತ್ತಾಪ ಪಟ್ಟಾಗ ದೇವರು ಅವನನ್ನು ಕ್ಷಮಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಹೀಗೆ. ಅದನ್ನೇ ಇಲ್ಲಿ ಯೋಬ ಕೂಡ ಹೇಳ್ತಾ ಇದ್ದಾನೆ. ಹೇಳಿದ ವಿಷಯ, ನನ್ನ ವಿಷಯವಾಗಿ ಕಠಿಣ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ ಅಂತ. ಆಗ ಇಷ್ಟರೊಳಗೆ ನಾವು ಮಾತಾಡಿದ ವಿಷಯಗಳು ಕೂಡ ಯೌವನದಲ್ಲಿ ದೇವರು ತಿಳಿಸ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಒಂದು ಮದುವೆ ವಿಚಾರ ಆಗಿರ್ಬೋದು, ಪ್ರತಿ ಒಂದು ವಿಚಾರದಲ್ಲಿ ಕೂಡ ಯಾವಾಗ ದೇವರ ಮಾತು, ಹಿರಿಯರ ಒಳ್ಳೆ ಮಾತು ಕೇಳದೆ ಹೋದರೆ ಖಂಡಿತವಾಗಿ ಅಲ್ಲಿ ಪೆಟ್ಟು ಬಿದ್ದೇ ಬೀಳ್ತದೆ. ಇಬ್ರಿಯ ಗ್ರಂಥದಲ್ಲಿ ಕೂಡ ಇದೆ. ಪರಲೋಕದಿಂದ ಬಂದ ಮಾತನ್ನು ಹಿರಿಯರು ತಿಳಿಸಿದಾಗ ನಾನು ಕೇಳೋದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ. ಇಸ್ರೇಲರನ್ನು ಕೂಡ ದೇವರು ಆರಿಸಿಕೊಂಡು ಏನು ಮಾಡಿದರು, ಮೋಶೆ ಮುಖಾಂತರ ಬೇಕಾದಷ್ಟು ಬುದ್ಧಿವಾದಗಳನ್ನ ಹೇಳಿದರು. ಅವರು ಮಾತನ್ನು ಕೇಳಿಲ್ಲ, ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ಯೆಹೋಶುವ ಕಾಲೇಬ ಮಾತ್ರ ಮೋಶೆಯೊಂದಿಗೆ ಹೇಳಿಸಿದಂಥ ಮಾತನ್ನು ಕೇಳಿದ್ರು, ವಿಧೇಯರಾಗಿ ನಡೆದರು. ಅವರು ಮಾತ್ರ ಕಾನಾನ್ ದೇಶ ಅಂದರೆ ಶಾಂತಿ ಸಮಾಧಾನವನ್ನು ಸೇರಿದ್ರು, ಅಂದರೆ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡರು. ಇವತ್ತು ಮನುಷ್ಯರಲ್ಲಿ ಕೂಡ ಇವತ್ತು ನಾವು ಬಹಳ ದೂರಕ್ಕೆ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ನಮ್ಮಲ್ಲಿ ಅಕ್ಕ ಪಕ್ಕ ನೆರೆಕರೆ ಅಥವಾ ಸ್ವಂತ ನಮ್ಮ ಮಕ್ಕಳೇ, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಯಾರೇ ಇರ್ಬೋದು, ಹಿರಿಯ ಮಾತನ್ನು ಹೇಳಿದಾಗ ನಾನು ಅಂತೇಳಿ ನಡೆದ್ರೆ ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ.
ಕಣ್ಣೀರು ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಕೂಡ ನಮ್ಮ ಮನುಷ್ಯರಲ್ಲಿ ಕೂಡ ಇದುವೇ ನಡೀತಾ ಇದೆ. ಹಾಗೆ ನಮಗೆ ಕಷ್ಟ ಬಂದಾಗ ನಾವು ಮುಖ್ಯವಾಗಿ ನಮ್ಮ ಪಾಪ ಎಲ್ಲಿ ಬಂತು ಅಂತೇಳಿ ನಾವು ಯೋಚನೆ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಮಗೆ ಅರ್ಥ ಆಗದಿದ್ದರೆ ಅಪೊಸ್ತಲನಾದ ಪೌಲರು ಕೂಡ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಕೂಡ ಇದನ್ನೇ ಹೇಳಿದ್ದು, ಉಪದೇಶ ಮಾಡೋನೊಂದಿಗೆ ಮಾಡಿ ಉಪದೇಶ ಕೇಳುವವರು ಎಲ್ಲವನ್ನು ಹಂಚಿಕೊಳ್ಳಲಿ ಅಂತೇಳಿ. ಅರ್ಥ ಆಗದಿದ್ದರೆ ಸರಿಯಾಗಿ ದೇವರಿಂದ ಆಯ್ಕೆಯಾದಂಥ ಸತ್ಯ ಸುವಾರ್ತಿಕರೊಂದಿಗೆ ಖಂಡಿತಾಗಿ ಅದನ್ನು ಕೇಳಿ ಏನು ಮಾಡಬೇಕು, ವಿಚಾರಿಸಿಕೊಳ್ಬೇಕು. ನನಗೆ ಯಾಕೆ ಕಷ್ಟ ಸಂಕಟ ದುಃಖ ಬಂತು, ಹೀಗೆ ಆಗ್ತದಲ್ಲ, ನನಗೆ ಇದನ್ನು ನೀವು ತಿಳಿಯಪಡಿಸ್ತೀರಾ ಅಂತೇಳಿ. ಆಗ ಅವರು ಅದಕ್ಕೆ ವಿವರಣೆ ಕೊಡ್ತಾರೆ. ಅಂದರೆ ಸರಿಯಾಗಿ ದೇವರ ವಾಕ್ಯ, ದೇವರಿಂದ ಆಯ್ಕೆಗೊಂಡವರು, ಅವರು ಇವತ್ತು ಯಾವ ಜನಾಂಗವೇ ಇರ್ಬೋದು, ಯಾವ ಗ್ರಂಥದ ಮೂಲಕವೇ ಇರ್ಬೋದು, ಯಾವ ಧರ್ಮದ ಮೂಲಕವೂ ಇರ್ಬೋದು, ಸರಿಯಾಗಿ ದೇವರು ಅವ್ರನ್ನ ಆದಿಕೊಂಡ್ರೆ, ದೇವ್ರನ್ನ ಅರಿತುಕೊಂಡ್ರೆ, ದೇವರ ಜ್ಞಾನ ಅವರಲ್ಲಿದ್ದರೆ ಅವರು ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾರೆ. ಇವತ್ತು ನನ್ನ ಮುಖಾಂತರ ಕೂಡ ನನ್ನ ಹತ್ರ ಕೂಡ ಬಹಳ ಜನ ಬರ್ತಿದ್ರು. ಈಗಳೊಬ್ಬವರು ಬರ್ತಾರೆ, ಕೇಳ್ತಾರೆ, ನನ್ನ ಪ್ರಾಣಿಗಳು ಯಾಕೆ ಹೀಗೆ ಸತ್ತು ಹೋದು, ಇಷ್ಟು ಲಕ್ಷ ರೂಪಾಯಿ ನನಗೆ ಲಾಸ್ ಆಯಿತು, ನನ್ನ ಮಗ ಹಾಗಾಯಿತು ಹೀಗಾಯಿತು ಅಂತೇಳಿ. ಕಾರಣ ಅವರನ್ನು ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ ನಡೆಸಿದಾಗ ವಿಷಯಗಳು ಗೊತ್ತಾಗ್ತವೆ. ಆಗ ಅವ್ರಿಗೆ ಹೇಳಿದ್ರೆ ಏನು ಮಾಡ್ತಾರೆ, ಒಬ್ಬೊಬ್ಬರು ಕೇಳೋದೆಲ್ಲ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಆದರೆ ಬದಲಾದವರು ಇವತ್ತು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ, ಸಾಕ್ಷಿ ನುಡಿಯುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಮುಖ್ಯವಾದಂಥ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 27ನೇ ವಚನ, ನೀನು ನನ್ನ ಕಾಲುಗಳನ್ನು ಕೋಲಕ್ಕೆ ಹಾಕಿದ್ದಿ, ನನ್ನ ದಾರಿಗಳನ್ನೆಲ್ಲ ಮಂದಟ್ಟು ಮಾಡಿ ನನ್ನ ಹೆಜ್ಜೆಗಳ ಸುತ್ತಲೂ ಗೆರೆ ಎಳೆದಿದ್ದಿ. ನೋಡಿ, ಯೋಬನಿಗೆ ಎದ್ದು ನಡೆಯೋಕ್ಕೂ ಆಗ್ತಿತ್ತಿಲ್ಲ. ಇವತ್ತೊಂದು ಅಪರಾಧಿಗಳು ಏನಾದರೂ ತಪ್ಪು ಮಾಡಿದರೆ, ಕೊಲೆಗಾರರು ಕದಿಯೋದು ಅಥವಾ ಏನಾದ್ರು ಮಾಡಿದರೆ ಪೊಲೀಸ್ನವರು ಏನು ಮಾಡ್ತಾರೆ, ಕೈಗೆ ಕೋಳ ಹಾಕಿ ಅವರನ್ನು ಕರೆದುಕೊಂಡು ಹೋಗ್ತಾರೆ ಜೈಲಿಂದ ಹೊರಗಡೆ. ಇವತ್ತು ಎಲ್ಲಿಗ ಕೋರ್ಟಿಗೆ ಹೋಗುವಾಗ ಬರುವಾಗ ಹೀಗೆ ಕೈಗೆ ಕೋಳ ಹಾಕ್ತಾರೆ, ಅಂದರೆ ಅವರಿಗೆ ಓಡೋಕ್ಕಾಗೋದಿಲ್ಲ. ಅದರಲ್ಲಿ ಯೋಬ ಹೇಳ್ತಾ ಇದ್ದಾನೆ, ನನ್ನ ಕಾಲುಗಳಿಗೆ ಕೋಳವನ್ನು ಹಾಕಿದ್ದು ನಡೆಯೋಕ್ಕಾಗ್ತಾ ಇಲ್ಲ. ಅಂಗಾಳಿಂದ ನೆತ್ತಿಯವರೆಗೆ ಕೆಟ್ಟ ಕೆಟ್ಟ ಹುಣ್ಣುಗಳು ಇನ್ನು ಎಲ್ಲಿ ನಡೀತವೆ. ಅದಕ್ಕೆ ಯೋಬ ಹೇಳ್ತಾ ಇದ್ದಾನೆ, ನನ್ನ ಕಾಲುಗಳನ್ನು ನೀನು ಕೋಲಕ್ಕೆ ಹಾಕಿದ್ದಿ, ನನ್ನ ದಾರಿಗಳನ್ನು ಮುಂದಟ್ಟು ಮಾಡಿ ನನ್ನ ಹೆಜ್ಜೆಗಳ ಸುತ್ತಲೂ ಗೆರೆ ಎಳೆದಿದ್ದಿ. ಅಂದರೆ ಎದ್ದು ನಡೆಯದ ಹಾಗೆ ನನಗೆ ಈ ರೀತಿ ಮಾಡಿದೆಯಲ್ಲಪ್ಪ ನೀನು, ಇದು ನನ್ನ ಯೌವನದ ತಪ್ಪುಗಳೋ ಏನು ಅಂತೇಳಿ ಯೋಬ ಅರ್ಥ ಮಾಡಿಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅರ್ಥ ಮಾಡಿಕೊಂಡಿದ್ದಾನೆ ಇದನ್ನು. ಹಾಗೆ ಇದನ್ನು ನಾವು ಕೂಡ ಯೋಚನೆ ಮಾಡಬೇಕು, ಯಾಕೆ ನನಗೆ ಹೀಗಾಯಿತು ಏನು ಅಂತೇಳಿ. ಆದರೂ ಏನು ಮಾಡಬೇಕು, ನಮ್ಮ ತಪ್ಪು ಮಾಡಿದ್ದೇನೆ ಅಂತ ಅರ್ಥ ಆದಾಗ ನಾವು ನಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕು, ಮತ್ತು ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಏನೇ ಆದರೂ ಯೋಬನ ಬಾಯಿಯಲ್ಲಿ ದೇವರಿಗೆ ವಿರುದ್ಧವಾದ ಒಂದೇ ಒಂದು ಮಾತು ಬರಲಿಲ್ಲ. ಹಾಗೆ ನಮ್ಮ ಬಾಯಿಯಲ್ಲಿ ಕೂಡ ಬರಬಾರ್ದು. ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ತಿಳ್ಕೊಂಡು ಮತ್ತು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮುಂದೆ ಸಾಗಬೇಕು. ಖಂಡಿತವಾಗಿ ದೇವರು ಏನು ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಯೋಹನ್ನ 6ನೇ ಅಧ್ಯಾಯ 37ನೇ ವಚನದ ನಾವು ಓಡುವಾಗ, ನನ್ನ ಬಳಿಗೆ ಬಂದವರನ್ನು ನಾನು ಒಬ್ಬರನ್ನು ತಳ್ಳಿ ಬಿಡುವುದಿಲ್ಲ ಅಂತೇಳಿ. ಹಾಗೆ ದೇವರು ನೋಡ್ತಲೇ ಇರ್ತಾರೆ. ನಾವು ತಪ್ಪು ಮಾಡದೆ ಹೋಗಲಿ, ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿಕೊಂಡು ಮುಂದೆ ಹೋಗುವಾಗ ಖಂಡಿತವಾಗಿ, ಅಂದರೆ ದೃಢವಾದ ನಂಬಿಕೆ, ಧೈರ್ಯ, ಮನಸ್ಸಾಕ್ಷಿ ಇರಬೇಕು. ಹಾಗಾದರೆ ಮಾತ್ರ ದೇವರು ಅಲ್ಲಿ ಏನು ಮಾಡ್ತಾರೆ, ದೇವರು ತಳ್ಳಿ ಬಿಡುವವರಲ್ಲ, ಖಂಡಿತವಾಗಿಯೂ ರಕ್ಷಣೆ ಕೊಟ್ಟೇ ಕೊಡ್ತಾರೆ. ಇದು ಯೋಬನ ಪುಸ್ತಕದಲ್ಲಿ ಕೂಡ ಕೊನೆಯಲ್ಲಿ ನೋಡುವಾಗ ನಮಗೆ ಬಹಳ ಚೆನ್ನಾಗಿ ಅರ್ಥವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. 28ನೇ ವಚನ, ಕೊಳೆಯುವ ಪದಾರ್ಥದಂತೆಯೂ ನುಸು ಹಿಡಿದ ಬಟ್ಟೆಯ ಹಾಗೆಯೂ ಕ್ಷಯಿಸಿ ಹೋಗಿದ್ದೇನೆ. ಕೊಳೆಯುವ ಪದಾರ್ಥ ನೋಡಿ, ಇವತ್ತು ತಿನ್ನುವ ಆಹಾರ ಕೊಳ್ತು ಹೋಗಿದೆ, ಅದು ಹುಳಿ ಬರ್ತದೆ, ವಾಸನೆ ಬರ್ತದೆ, ಬೇಕಾ ಇಲ್ಲ, ಅದನ್ನು ಏನು ಮಾಡ್ತಾರೆ, ಎಸಿಬೇಕಾಗ್ತದೆ. ಹಾಗೆ ನುಸಿ ಹಿಡಿದ ಬಟ್ಟೆ ಹಾಗೆ ಕ್ಷಯಿಸಿ ಹೋಗಿದ್ದೇನೆ. ನುಸಿ ಒಂದು ಬಟ್ಟೆ ವಾಸನೆ ಬಂದರೆ ಅಲ್ಲಿ ನೊಣಗಳು, ನುಸಿಗಳು. ಇವತ್ತು ನಾವು ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹಾದಿ ಬೀದಿ ರೋಡಲ್ಲಿ ಎಲ್ಲಿ ನೋಡ್ಬೋದು, ಕೊಳೆತು ಹೋಗಿ. ಇವತ್ತು ಏನಾಗ್ತದೆ, ಒಬ್ಬರು ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕಾಲು ಇಳ್ಕೊಂಡು ನಡೀತಾ ಇದ್ದಾರೆ. ಅವು ಎಷ್ಟು ದಿವಸ ಬಟ್ಟೆನೇ ಇಲ್ಲ, ಅದರಲ್ಲಿ ನೊಣಗಳು, ನುಸಿಗಳು ಹಾರ್ತಾ ಇರ್ತವೆ. ಯಾರಿಗಾರ ಹತ್ರ ಹೋಗ್ತದ ಬೇಕೋ, ಅದೇ ರೀತಿ ನನ್ನ ಜೀವಿತ ಆಗಿದೆಯಲ್ಲಪ್ಪ. ಕೊಳ್ತು ಹೋದ ಪದಾರ್ಥ ಆಗಿಯೂ ನುಸಿ ಹಿಡಿದ ಬಟ್ಟೆ. ಅಂದರೆ ಎಂಥ ಕಷ್ಟದಲ್ಲಿ ಇದ್ದಿರ್ಬೋದು ಯೋಬ, ಆದರೂ ದೇವರನ್ನು ದೂಷಣೆ ಮಾಡಲಿಲ್ಲ. ದೇವರ ನಮಗೆ ಸ್ತೋತ್ರ. ಇದು ಕೂಡ ಒಂದು ದೇವರ ಪ್ರೀತಿಯಾಗಿತ್ತು. ಕಾರಣ ಯಾಕೆಪ್ಪ ಅಂದರೆ, ಇದನ್ನು ಆಗಾಗ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಒಂದು ಯೋಬನಿಗೆ ಸರಿಯಾಗಿ ದೇವರಲ್ಲಿ
ಭರವಸೆ ಇರಲಿಕ್ಕೆ. ಎರಡನೇ ಸೈತಾನನು ಕೂಡ ಸೈತಾನನೊಂದು ಶೋಧನೆಗೂ ಕೂಡ ಒಳಪಡಿಸಿದ್ರು. ಯೋಬನನ್ನು ದೇವರು ಸೈತಾನನ ವಶಕ್ಕೆ ಕೊಟ್ಟು, ಆದರೆ ದೇವರು ಯೋಬನ ಪರವಾಗಿ ನಿಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತೊಂದು, ಈಗ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ನನ್ನ ಯೌವನದ ತಪ್ಪುಗಳನ್ನು ನೀನು ಬರಮಾಡಿದ್ದಿ ಅಂತ. ಒಂದು ವೇಳೆ ಯೋಬನು ಕೂಡ ತಪ್ಪು ಮಾಡಿರ್ಬೋದು ಅಂತ ಕಾಣ್ತದೆ. ಅದಕ್ಕಾಗಿ ಆ ಮಾತನ್ನು ಹೇಳಿರೋದಕ್ಕೆ ಕಾರಣ ಇದು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಅರ್ಥ ಬರ್ಬೋದು. ಅದಕ್ಕೆ ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ದೇವರನ್ನು ಸ್ತುತಿಸುತ್ತಾ ಪಶ್ಚಾತ್ತಾಪ ಪಡುತ್ತಾ ಮುಂದೆ ಹೋಗಬೇಕು. ದೇವರನ್ನು ದೂಷಣೆ ಮಾಡಿ. ಈಗ 14ನೇ ಅಧ್ಯಾಯ 1ನೇ ವಚನ. ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸ್ತ್ರೀಯರಲ್ಲಿ ಹುಟ್ಟಿದವರು ಖಂಡಿತವಾಗಿ ಅಲ್ಲಿ ಪಾಪಿಷ್ಟರೇ ಅಂಥೇಳಿ ಇದನ್ನು ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ. ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನಿ ಸೊಲೊಮೋನನು ಕೂಡ ಇದನ್ನು ಹೇಳಿದ್ದಾರೆ. ಇಲ್ಲಿ ಯೋಬನು ಕೂಡ ಇದನ್ನು ಹೇಳಿದ್ದಾರೆ. ಸ್ತ್ರೀಯರಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿ ಇರುವನು. ಅಲ್ಪಾಯುಷ್ಯ ಅಂದರೆ ಇವತ್ತು ಆಗ ಸ್ತ್ರೀಯರಲ್ಲಿ ಹುಟ್ಟದವರು ಯಾರು ಅಂತ. ಸ್ತ್ರೀಯರಲ್ಲಿ ಹುಟ್ಟದವರು ನಿಜವಾಗಿ ದೇವರು. ಆದರೆ ಅವರು ಪವಿತ್ರಾತ್ಮರಿಂದ ಗರ್ಭಧರಿಸಿ ಅವರು ಮನುಷ್ಯನ ರಕ್ತಕ್ಕೆ ಹುಟ್ಟಲಿಲ್ಲ. ಆದ್ದರಿಂದ ಅವರು ಎಲ್ಲ ಕಷ್ಟ, ಸಂಕಟ, ದುಃಖಗಳನ್ನು ಈ ಲೋಕದಲ್ಲಿ ಮನುಷ್ಯರಾಗಿದ್ದಾಗ ಸಹಿಸಿಕೊಂಡರು. ಪರಿಶುದ್ಧರಾಗಿ ಅವರು ಸತ್ತು 3ನೇ ದಿವಸ ಪುನರುತ್ಥಾನಗೊಂಡರು. 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯಿಂದ ಅವರು ಹುಟ್ಟದವರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅವರಿಗೆ ಅಲ್ಲಿ ಪೂರ್ತಿ ಆಯುಷ ಫಲವು ಅಂದರೆ ಅವರಿಗೆ ಮುಂದೆ ಅವರು ಪರಲೋಕಕ್ಕೆ ಹೋದರೂ ಕೂಡ ಅಲ್ಲಿ ಯಾವಾಗಲೂ ಅವರಿಗೆ ಸಾವು ಇಲ್ಲ ಅಂತ ಇದರ ಅರ್ಥ. ಇನ್ನು ಸ್ತ್ರೀಯಲ್ಲಿ ಹುಟ್ಟಿದವರು ಅಂದರೆ ಖಂಡಿತವಾಗಿ ಇವತ್ತು ತಂದೆ ತಾಯಿ ಒಂದು ಗಂಡು ಹೆಣ್ಣಿಗೆ ಹುಟ್ಟಿದವರು, ರಕ್ತ ಸಂಬಂಧವಾಗಿ ಹುಟ್ಟಿದವರು ಖಂಡಿತವಾಗಿ ಪಾಪಿಗಳೇ. ಯಾಕೆಂದರೆ ಆದಿ ನಮ್ಮ ತಂದೆ ಆದಾಮ, ತಾಯಿ ಹವ್ವಳು, ಅವರಿಬ್ಬರು ಏನು ಮಾಡಿದರು? ಸೈತಾನ ಮಾತನ್ನು ಕೇಳಿ ಪಾಪಿಷ್ಠರಾದರು. ಆ ಸಂತಾನದವರಾಗಿದ್ದೇವೆ ಇವತ್ತು ನಾವು. ಇಡೀ ಭೂಲೋಕದಲ್ಲಿರುವ ಪ್ರತಿ ಒಂದು ಜನ, ಇಡೀ ಭೂಲೋಕ, ಯಾವುದೇ ರಾಜ್ಯ ಅಲ್ಲ, ಯಾವುದೇ ರಾಷ್ಟ್ರ ಅಲ್ಲ, ಯಾವುದೂ ಅಲ್ಲ, ಇಡೀ ಭೂಲೋಕದಲ್ಲಿ ಇರುವ ಜನಗಳೆಲ್ಲ ಅದು ಒಂದು ಗಂಡು ಹೆಣ್ಣಿನ ಸಂತಾನದವರಾಗಿದ್ದೇವೆ ನಾವು. ಆ ಒಂದು ಪಾಪದಲ್ಲಿ ನಾವು ಹುಟ್ಟಿದವರು. ಅದೇ ಒಂದು ರಕ್ತವು ಕೂಡ ಇವತ್ತು ನಮ್ಮ ಮೇಲೆ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಇದನ್ನು ದಾವೀದರಸರು ಕೂಡ ಕೀರ್ತನೆ 51ರಲ್ಲಿ ಅವರು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುವಾಗಲಿ ದಾವೀದರಸರು ಏನು ಹೇಳಿದರೆ, ನಾನು ಮಾತೃಗರ್ಭದಿಂದಲೇ ದ್ರೋಹಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನಮ್ಮ ತಂದೆ ತಾಯಿಯಲ್ಲಿ ಶಾಂತಿ ಸಮಾಧಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ದರೆ ಆ ಮಕ್ಕಳು ಕೂಡ ಅಲ್ಲಿ ಶಾಂತಿ ಸಮಾಧಾನದಿಂದ ಜೀವಿಸುವವರಾಗಿದ್ದಾರೆ. ಒಂದು ವೇಳೆ ತಾಯಿ ಜಗಳ ಮಾಡೋದು ನಾನಾ ಥರದ ಲೋಕದ ವಿಷಯದಲ್ಲಿ ಅಥವಾ ಅವರ ನಾನಾ ರೀತಿಯವರ ಮನಸ್ಸು ಇರುವುದಾದರೆ ಖಂಡಿತವಾಗಿ ಅದೇ ಬುದ್ಧಿ ಏನಾಗ್ತದೆ ಅಲ್ಲಿ, ಅದೇ ತಂದೆ ತಾಯಿಗೆ ಹುಟ್ಟಿದಂಥ ಆ ಮಕ್ಕಳಿಗೆ ಬಂದೇ ಬರುತ್ತದೆ. ಅದಕ್ಕೆ ನೋಡಿ ಹೇಳಿದ್ದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಚನ ಮತ್ತು 34ನೇ ವಚನ 7. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಕೂಡ ಬರೆಯಲ್ಪಟ್ಟಿದೆ. ಕಾರಣ ಯಾಕೆಂದರೆ ಕೆಟ್ಟ ಸಂತಾನ, ಕೆಟ್ಟ ರಕ್ತದವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಸ್ತ್ರೀಯರಲ್ಲಿ ಹುಟ್ಟಿದವರು ಒಳ್ಳೆತನಕ್ಕೆ ಬರುವುದಿಲ್ಲವೋ? ಖಂಡಿತವಾಗಿ ಅದು ಕೂಡ ದೇವರಿಗೆ ಅಸಾಧ್ಯವಾದುದಲ್ಲ. ದೇವರು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ. ದೇವರ ನಂಬಿಕೆ ಸ್ತೋತ್ರ. ನೋಡಿ, ಉದಾಹರಣೆಗೆ ನೋಹ ದೇವರಿಗೆ ಬಹಳ ಪ್ರೀತಿಯಾಗಿತ್ತು, ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಕಡೆಗೆ ಜಲಪ್ರವಾಹನ ಆದಿಕಾಂಡ 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯ 17ರವರೆಗೆ ಓದುವಾಗ ನೋಹನ ಜಲಪ್ರಳಯದ ವಿಷಯದಲ್ಲಿ ಓದಬಹುದು. ಅಲ್ಲಿ ಕಡೆಗೆ ನೋಹ ಏನು ಮಾಡ್ದ? ದ್ರಾಕ್ಷಾ ತೋಟವನ್ನು ಮಾಡಿ ಅದರಿಂದ ವೈನ್ ಮಾಡಿ, ಅಂದರೆ ದ್ರಾಕ್ಷಾರಸವನ್ನು ಕುಡಿದು ಬೆತ್ತಲೆಯಾಗಿ ಬಿದ್ದ. ಅಲ್ಲಿ ಪರಲೋಕವನ್ನು ಕಳ್ಕೊಂಡ ಅಂತ ಇದರ ಅರ್ಥವಾಯಿತು. ಹಾಗೆ ಇನ್ನೊಂದು ಮನುಷ್ಯನ ನಾವು ನೋಡುವಲ್ಲಿ ಹನೋಕ ಎಂಬ ಒಂದು ವ್ಯಕ್ತಿ ಅನ್ನೋದು ಇದ್ದಕ್ಕಿದ್ದಾಗೆ ಮಾಯವಾಗ್ಬಿಟ್ಟ. ಅಂದರೆ ಎಲ್ಲಿ ಹೋದಂತಲೇ ಗೊತ್ತಿಲ್ಲ, ಪರಿಶುದ್ಧನಾಗಿರ್ಬೋದು. ನೋಡಿ, ಸ್ತ್ರೀಯರಲ್ಲಿ ಹುಟ್ಟಿದಂಥ ಮನುಷ್ಯ, ಆದರೆ ದೇವರೇ ಅವನನ್ನು ಏನು ಮಾಡಿದರು? ಪರಿಶುದ್ಧರನ್ನಾಗಿ ಮಾಡಿ ಎತ್ತಿದ್ರು. ಆಮೇಲೆ ಎಲಿಯನನ್ನು ಕೂಡ ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ಎತ್ತಿಬಿಟ್ಟು ದೇವರು. ಸ್ತ್ರೀಯರಲ್ಲಿ ಹುಟ್ಟಿದ ಮನುಷ್ಯನೇ. ಹಾಗೆ ಬೇಕಾದನು ಸ್ತ್ರೀಯರಲ್ಲಿ ಹುಟ್ಟಿದಂಥ ಪಾಪಿಷ್ಟ ಮನುಷ್ಯರನ್ನು ಕೂಡ ದೇವರು ಏನು ಮಾಡ್ತಾರೆ? ಆರಿಸಿಕೊಳ್ತಾರೆ. ಉದಾಹರಣೆಗೆ ನಮ್ಮ ಹಿಂದೂ
ಸಂಸ್ಕೃತಿಯಲ್ಲಿ ನಮ್ಮ ಎಷ್ಟೋ ಜನ ಇವತ್ತು ದೇವರಿಂದ ಆಯ್ಕೆಯಾದವರು ಇದ್ದಾರೆ. ಉದಾಹರಣೆಗೆ ಕನಕದಾಸರನ್ನು ತಗೊಳ್ಳುವ, ಎಷ್ಟೋ ಋಷಿಮುನಿಗಳನ್ನು ತಗೊಳ್ಳೋಣ, ಇವರೆಲ್ಲ ಸ್ತ್ರೀಯರಲ್ಲಿ ಹುಟ್ಟಿದವರೇ. ಆದರೆ ದೇವರು ಅವರನ್ನು ಆರಿಸಿಕೊಂಡರು ಅಂತ ದೇವರು ನಮಗೆ ಸ್ತೋತ್ರಗಳು. ಇದು ಕೂಡ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಒಬ್ಬೊಬ್ಬರನ್ನು ಪ್ರಾಪಂಚಿಕ ವಿಷಯದಲ್ಲಿ ಈಗ ಅಬ್ರಾಹ್ಮ, ಇಸಾಕ್, ಯಾಕೋಬ, ಇಂಥವ್ರನ್ನು ಯೋಹನ, ಯಾಕೋಬ, ಪೇತ್ರ, ಯಶಯ, ಯೆರೆಮೀಯ, ಯಜ್ಕೇಲ, ಅನೇಕ ಪ್ರವಾದಿಗಳನ್ನು ನಾವು ಕಾಣಬಹುದು. ಇವರೆಲ್ಲ ಸ್ತ್ರೀಯರಲ್ಲಿ ಹುಟ್ಟಿದವರೇ. ಆದರೆ ಏನಾಯ್ತು ನೋಡಿ, ಉದಾಹರಣೆಗೆ ಯೆರೆಮೀಯ ಬ್ರಹ್ಮಚಾರಿಯಾಗಿ ದೇವರು ಯೆರೆಮೀಯನನ್ನು ನಡೆಸಿದ್ರು, ಪೌಲನನ್ನು ಬ್ರಹ್ಮಚಾರಿಯಾಗಿ ನಡೆಸಿದ್ರು. ಆದರೆ ಯೆರೆಮೀಯನ ತಾಯಿ ಗರ್ಭದಿಂದಲೇ ದೇವರು ಯೆರೆಮೀಯನನ್ನು ಆರಿಸಿಕೊಂಡರು. ಅಲ್ಲಿಂದ ಅವರು ಸ್ತ್ರೀಯರಲ್ಲಿ ಹುಟ್ಟಿದವರು, ಆದರೆ ಅಲ್ಲಿ ಆರಿಸಿಕೊಂಡ್ರು ಬೇಕು ಅಂತ. ಈಗ ಪೌಲ ಕೂಡ ಏನು ಮಾಡಿದ, ಮೊದಲು ಸೌಲನಾಗಿದ್ದ, ಒಂದು ದೇವರ ವಿರೋಧಿಯಾಗಿದ್ದ. ಆದರೆ ದೇವರು ಅವನನ್ನು ಆರಿಸಿಕೊಂಡರು. ಆಮೇಲೆ ದೇವರು ಏನು ಮಾಡಿದ್ರು, ಅವನನ್ನು ಪರಲೋಕದ ಕಡೆಗೆ ಕೊನೆ ನಡೆಸಿದ್ರು ಜೀವಿತ ಕಾಲದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. ಈಗ ಉದಾಹರಣೆಗೆ ನನ್ನ ಕೂಡ ಒಂದು ಸಾಕ್ಷಿ ಹಿಂದೆ ನೀವು ಕೇಳಿರ್ಬೋದು, ಕೇಳಿದ್ರೆ ಅದು ಕೂಡ ಹೇಳ್ತೇನೆ. ನನ್ನ ಕುಟುಂಬದಲ್ಲಿ ನನ್ನ ಅಜ್ಜನನ್ನು ಯಾವಾಗಲೋ ಚಿಕ್ಕದರಲ್ಲಿ ಒಂದು ಸಲ ನೋಡಿದ್ದೀನಿ, ಹೌದೋ ಅಲ್ಲೋ ಅಂತೇಳಿ ಯೋಚನೆ ಬರ್ತಾ ಇದೆ. ಆಮೇಲೆ ಅವರು ಬಹಳ ಒಂದು ಕಠಿಣ ಮನುಷ್ಯರು. ನಮ್ಮ ವಂಶವೇ, ನಮ್ಮ ತಂದೆಯ ಸಂತಾನವೇ, ಅಂದರೆ ನಮ್ಮ ಅಜ್ಜನ ಸಂತಾನವೇ, ಆ ಮನೆಸ್ಥಾನವೇ ಬಹಳ ಒಂದು ಕಠಿಣ ಜನರು ಅಂತ ಹೇಳೋದನ್ನು ಕೇಳಿದ್ದೇನೆ. ಅದು ಸ್ವಲ್ಪ ನನಗೆ ಗೊತ್ತಿದೆ. ಅದೇ ನಮ್ಮ ಅಜ್ಜನ ಒಂದು ತಪ್ಪು ಏನಾಯಿತು, ಮಾಡಿದಂಥ ಪಾಪದ ಫಲಗಳು ನನ್ನ ತಂದೆ ಮೇಲೆ ಬಂತು. ಅದೇ ಪಾಪದ ಫಲಗಳು ಏನಾಯಿತು, ನನಗೆ ಮೇಲೆ ಬಹಳ ಬಂತು. ಅದು ನನ್ನನ್ನು 3 ಸಲ ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಆದರೂ ದೇವರು ಏನು ಮಾಡಿದರು, ನನ್ನನ್ನು ಆರಿಸಿಕೊಂಡರು. 1995 ಇಸವಿಯಿಂದ ಈ ಕಡೆಗೆ ದೇವರು ದರ್ಶನ ಕೊಟ್ಟು ನನ್ನನ್ನು ಇವತ್ತು 31ನೇ ವರ್ಷ ಕ್ರೈಸ್ತ ಜೀವಿತದಲ್ಲಿ ದೇವರು ನನ್ನನ್ನು ಚೆನ್ನಾಗಿ ನಡೆಸಿದ್ದಾರೆ. ಆದರೂ ಒಂದೊಂದು ಸಲ ನಾನು ಆ ರೀತಿಯಲ್ಲಿ ಮಾತಾಡೋದು, ಬೈಯೋದು, ಗದರಿಸೋದು, ಇದರಲ್ಲಿ ಕೂಡ ಪಾಪ ಬರ್ತದೆ. ಆದರೂ ಪಶ್ಚಾತ್ತಾಪ ಪಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಸ್ತ್ರೀಯರಲ್ಲಿ ಹುಟ್ಟಿದವನು ಖಂಡಿತವಾಗಿ ಒಂದೇ ಸಲ ಪರಿಶುದ್ಧರಾಗಲು ಸಾಧ್ಯ ಇಲ್ಲ. ಕೆಲವರನ್ನು ಆರಿಸಿಕೊಂಡು ದೇವರು ನಡೆಸುವವರಾಗಿದ್ದಾರೆ. ಹಾಗೆ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪ ಆಯುಷ್ ಅಂದರೆ ಏನಾಯಿತು ನೋಡಿ, ನಾವು ಆದಿಕಾಂಡದಲ್ಲಿ ನೋಡುವಾಗ 972 ವರ್ಷದವರೆಗೆ ಆದಿಕಾಲದ ಮನುಷ್ಯರು, ಮೊದಲಿನ ಮನುಷ್ಯರಲ್ಲಿ ಜೀವಿಸಿದರು. 972 ವರ್ಷದವರೆಗೆ ಪ್ರಥಮ ಆಯುಷ ಅಷ್ಟೇ. ಅಲ್ಲಿಂದ ಬರ್ತಾ ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಏನಾಯಿತು, ನಾವಲ್ಲಿ ನೋಡುವಾಗ ಬರೀ 972 ವರ್ಷ ಆಯುಷ ಇದ್ದಿದ್ದನ್ನು 120 ವರ್ಷಕ್ಕೆ ಇಳಿಸಿದ್ರು ಮನುಷ್ಯರು ಮಾಡಿದ ತಪ್ಪಿಗಾಗಿ. 120 ವರ್ಷ. ಅಲ್ಲಿಂದ ಕೀರ್ತನೆಗೆ ಬರುವಾಗ ದಾವೀದರಸರು ಹೇಳ್ತಾರೆ, 70 ಭಾಳ ಹೆಚ್ಚಿದ್ರೆ 80 ಅಂತ. ಈಗ ನೋಡಿ, ಎಲ್ಲರೂ 80ರ ಒಳಗೆ ಸಾಯ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ವಿಶೇಷವಾಗಿ ಜಾಸ್ತಿ ಸಾವು ಬರುವುದೇ ಈಗ ಯೌವನಸ್ಥರಿಗೆ. 70 ಬಲ ಹೆಚ್ಚಿದ್ರೆ 80 ಎಂಬುದಾಗಿ ಅಲ್ಲಿವರೆಗೆ ಇಳಿಸಿದ್ರು. ಯಾಕೆಂದರೆ ಅವರವರು ಮಾಡಿದ ಪಾಪಗಳು, ಮಾಡ್ತಾ ಇರುವ ಪಾಪಗಳು, ಸ್ತ್ರೀಯಲ್ಲಿ ಹುಟ್ಟಿದ್ದು, ಇದರಿಂದಾಗಿ. ಆದರೆ ದೇವರಿಗೆ ಯಾರು ಬೇಕೋ ಅವರನ್ನು ಆ ದೀರ್ಘಾಯುಷವನ್ನು ಕೊಟ್ಟು ಆರಿಸಿಕೊಳ್ತಾ ಇದ್ದಾರೆ. ಅಲ್ಪ ಆಯುಷ, ಅಲ್ಲಿ ಆಯುಷ ಕಡಿಮೆ ಫಲ ಆಗ್ತಾ ಇದೆ. ಈಗ ಉದಾಹರಣೆಗೆ ಕುಡಿಯುವಂಥದ್ದು, ಕುಡಿಬೇಡಪ್ಪ, ಆ ಕೆಟ್ಟ ಆಹಾರ ಪದಾರ್ಥಗಳನ್ನು ತಿನ್ನೋದು, ಮಾಡೋದು, ಮದ್ಯಪಾನ, ಧೂಮಪಾನ ಮಾಡಬೇಡ ಅಂತ ಹೇಳಿದರೆ ಇಲ್ಲ. ಅದು ನಮ್ಮ ಸ್ನೇಹಿತರು, ನಾವು ಪಾರ್ಟಿಗೆ ಹೋಗಿದ್ದು, ಅಲ್ಲಿ ಆಗಾಯಿತು, ಇಲ್ಲಿಗೆ ಹೋಯ್ತು ಅಂತೇಳಿ ಬೇರೆಯವರ ಇಂಥ ಒಂದು ದುರಭ್ಯಾಸ ಇರುವಂಥ ಮನುಷ್ಯರೊಂದಿಗೆ ಸೇರಿಕೊಂಡು ನಾನಾ ರೀತಿ ದುರಭ್ಯಾಸವನ್ನು ಕಲಿತು ಕಡೆಗೆ ದೊಡ್ಡ ಕಾಯಿಲೆಗಳು ಬಂದು ಆ ಕಾಯಿಲೆಗಳಿಗೆ ಸಾಯ್ತಾರೆ. ನೋಡಿ, ಅದು ಏನಾಯ್ತು ಅಲ್ಲಿ ಅಲ್ಪ ಆಯುಷ್ಯ. ಇದಕ್ಕೆ ಹೇಳುವಂಥದ್ದು ದೇವರು ಕೊಟ್ಟಂಥ ಪೂರ್ತಿ ವಯಸ್ಸು ಅಲ್ಲಿ ನೆರವೇರುವುದಿಲ್ಲ. ಅನೇಕರು ಇವತ್ತು ಏನು ಮಾಡ್ತಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಹಾಗೆ ನೇಣು ಹಾಕೊಳ್ತಾರೆ, ವಿಷ ಕುಡಿದು ಸಾಯ್ತಾರೆ, ಹೊಳೆಗೆ ಹಾರ್ತಾರೆ, ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ, ಹೊಡೆದಾಟ ಬಡದಾಟಾಗಿ ಇನ್ನೊಬ್ಬರ ಕೈಯಲ್ಲಿ ಗುಂಡೇಟಿನಲ್ಲಿ ಸಾಯ್ತಾರೆ, ಪೊಲೀಸವರ ಕೈಯಲ್ಲಿ ಸಾಯ್ತಾರೆ, ಆಮೇಲೆ ಆರ್ಮಿಯವರ ಕೈಯಲ್ಲಿ ಸಾಯ್ತಾರೆ, ಅಂದರೆ ಮಿಲಿಟರಿಯವರ ಕೈಯಲ್ಲಿ. ಇದೆಲ್ಲ ಅಲ್ಪಾಯುಷವಾಗಿದೆ. ಅಂದರೆ ಅದು ಪಾಪದ ಫಲಗಳು ಅಂತ ಇದರ ಅರ್ಥ. ಅಲ್ಪಾಯುಷನಾಗಿಯೂ ಕಳವಳದಿಂದ ತುಂಬಿದವನಾಗಿ ಇರುವನು. ಕಳವಳ ಅಂದರೆ ಜೀವಿತದಲ್ಲಿ ಯಾವಾಗಲೂ ಗಡಿಬಿಡಿ. ಅಯ್ಯೋ, ನನಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಅವನು ಹಾಗೆ ಮಾಡ್ದ, ಇವನು ಹೇಗೆ ಹಿಡ್ದ, ನಾನು ಯಾಕೆ ಹೀಗೆ ಆಗಲಿಲ್ಲ, ನಾನು ಯಾಕೆ ಐಶ್ವರ್ಯಂತನಾಗಲಿಲ್ಲ, ನಾನು ಯಾಕೆ ಇಂಥ ಸ್ಟೈಲ್ ಮಾಡೋಕ್ಕಾಗೋದಿಲ್ಲ, ನನಗೆ ಯಾಕೆ ಈ ವಸ್ತು ಇಲ್ಲ, ಕಳವಳ, ನನಗೆ ಯಾಕೆ ಹೀಗೆ ಆಗ್ತಾ ಇದೆ. ಆದರೆ ಯಾಕೆಂದರೆ ಆ ಸ್ತ್ರೀಯಲ್ಲಿ ಹುಟ್ಟಿದ ಒಂದು ನಮ್ಮ ಪಾಪ, ಕೆಟ್ಟ ಸಂತಾನದ, ಕೆಟ್ಟ ರಕ್ತದ ಒಂದು ಗುಣವಾಗಿದೆ. ಅದು ಅವ್ರನ್ನ ಕಳವಳ ಮಾಡುವ
ಮಾಡುವಂಥದ್ದು. ಆಗ ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾರೋ ಅವರನ್ನು ದೇವರೇ ತಿದ್ದಿಕೊಂಡು ಬರ್ತಾ ಇದ್ದಾರೆ ಪವಿತ್ರ ಆತ್ಮರ ಮೂಲಕ. ಲೋಕದ ವಿಷಯಗಳಿಗೆ ಹೋಗಬೇಡ, ಇಂತಿಂಥ ವಿಷಯಗಳು ಕೆಟ್ಟದು, ಇಂತಿಂಥ ವಿಷಯವನ್ನು ಬಿಟ್ಟು ನೀನು ಈ ಮಾರ್ಗದಲ್ಲಿ ನಡಿ, ಇರೋದರಲ್ಲಿ ತೃಪ್ತಿ ಮಾಡಿ, ಇನ್ನೊಬ್ಬರಿಗೆ ದಾಗ ಮೋಸ ಅನ್ಯಾಯ ಮಾಡಬೇಡ, ದೇವರಿಗೆ ವಿರುದ್ಧವಾಗಿ ಮಾತಾಡಬೇಡ, ಸರಕಾರಕ್ಕೆ ವಂಚನೆ ಮಾಡಬೇಡ, ಅತಿ ಆಸೆ ಬೇಡ, ಅತಿ ಆಸೆ ಗತಿ ಕೇಡು ಅಂತ ಹೇಳುವಂಥದ್ದು ಎಲ್ಲವನ್ನು ತಿಳಿಸಿ ಮಾಡಿ ದೇವರು ಏನು ಮಾಡ್ತಾರೆ, ಅವರನ್ನು ಬಿಡುಗಡೆ ಮಾಡಿಕೊಂಡು ಬರ್ತಾರೆ. ಹಾಗೆ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಏನಾಗ್ತಾರೆ, ಕಳವಳದಿಂದ ತುಂಬಿದವನಾಗಿಯೂ ಇರುವನು. ದೇವರ ನಾಮಕ್ಕೆ ಸ್ತೋತ್ರ. ಹಿಜ್ಕೀಯ ಅರಸನಿಗೆ ಮದುವೆ ಆಗಿದ್ದು ನೋಡಿ, ಏನು ಇಲ್ಲದವನು ಅರಸನನ್ನಾಗಿ ಮಾಡಿದ್ರು. ಆದರೆ ಕಡೆಗೆ ಏನು ಮಾಡಿದ್ರು, ಅವನಿಗೆ ಅವನ ಹತ್ರ ಜನಗಳು ಬರುವುದು, ಅಲ್ಲಿಗೆ ಬರುವಂಥ ವಸ್ತುಗಳನ್ನ ಇದನ್ನೆಲ್ಲ ನೋಡಿ ಅವನಿಗೆ ಗರ್ವಹಂಕಾರ ಬೆಳೆಯಿತು. ಕಾಯಿಯಲ್ಲಿ ಬಿದ್ದ ಕಳವಳದಿಂದ ಕೂಡಿದ. ದಾವೀದ ಅರಸರು ಕೂಡ ನೋಡಿ ಅಲ್ಲಿ ಏನು ಮಾಡಿದ್ರು, ಕುರಿ ಕಾಯವರಾಗಿದ್ದರು. ಅವನನ್ನು ಕೂಡ ಬಂದು ಬಲಾಢ್ಯನನ್ನಾಗಿ ಮಾಡಿದ್ರು, ಅರಸನನ್ನಾಗಿ ಮಾಡಿದ್ರು. ನೋಡಿ ಅವನಲ್ಲಿಗೆ ಏನಾಯಿತು, ಅವನ ಮನಸ್ಸು ಬದಲಾದ್ದರಿಂದ ಆ ಒಂದು ಸ್ತ್ರೀಯಲ್ಲಿ ವ್ಯಭಿಚಾರ ಮಾಡಿದ. ನೋಡಿ ಅಲ್ಲಿ ಹುಟ್ಟಿದ ಒಂದು ಗಂಡು ಮಗು ಏನಾಯಿತು, ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಮಗು ಸತ್ತಿ ಹೋಯಿತು. ಅಪೊಸ್ತಲರ ಕೃತ್ಯದಲ್ಲಿ ನಾವು ಇದನ್ನು ನೋಡ್ತೇವೆ. ದಾವೀದನನ್ನು ದೇವರು ಆರಿಸಿಕೊಂಡ್ರು, ಅರಸನನ್ನಾದರೂ ಎಷ್ಟೋ ಕಾರ್ಯಗಳನ್ನ ಮಾಡಿದ್ರು. ದಾವೀದನ ಶರೀರ ಮಣ್ಣೊಳಗೆ ಕೊಳೆತು ಹೋಯಿತು ಅಂತ ಅಲ್ಲಿ ಪರಲೋಕವನ್ನು ಕಳ್ಕೊಂಡ. ಅದೇ ರೀತಿ ಏನಾಯಿತು, ಕಳವಳದಿಂದ ತುಂಬಿದರೆ ಇದೇ ರೀತಿ ಆಗೋದು. ಆದರೆ ದೇವರು ಯಾರನ್ನು ಕರೆದು ನಡೆಸ್ತಾರೋ ಅವರು ಕಳವಳಗೊಳ್ಳುವುದಿಲ್ಲ, ಲೋಕದ ವಿಷಯಕ್ಕೆ ಹೋಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಸ್ತ್ರೀಯಲ್ಲಿ ಹುಟ್ಟಿದವರನ್ನು ದೇವರು ಹೇಗೆ ಆರಿಸ್ಕೊಳ್ತಾರೆ, ಯಾವ ರೀತಿ ನಡೆಸ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇದನ್ನೇ ಯೋಬ ಹೇಳಿದ್ದು, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷನಾಗಿಯೂ ಕಳವಳದಿಂದ ತುಂಬಿದನಾಗಿ ಇರುವನು. ಆದರೆ ದೇವರು ಬೇಕಾದವರನ್ನ ಚೆನ್ನಾಗಿ ಆರಿಸಿಕೊಳ್ತಾರೆ ಅಂತ ಇದರ ಅರ್ಥ. 2ನೇ ವಚನ 14:2. ಹೂವಿನ ಹಾಗೆ ಅರಳಿ ಬಾಡುವನು. ನೋಡು, ಹೂವು ಏನಾಗ್ತದೆ, ಬೆಳಿಗ್ಗೆ ಬಹಳ ಚೆನ್ನಾಗಿರ್ತದೆ, ಅಯ್ಯೋ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಲರ್ ಅಂತ ಹೇಳ್ಬೋದು. ಅದನ್ನು ಗಿಡದಲ್ಲಿ ಇರುವಾಗ ಸ್ವಲ್ಪ ಸಮಯ ಅದು ತಡ್ಕೊಳ್ಬೋದು, 1-2 ದಿವಸ. ಇಲ್ಲದಿದ್ದರೆ ಅದನ್ನು ಕಟ್ ಮಾಡಿ ನಾವು ಇಟ್ಟಾಗ, ಈಗ ಅನೇಕರು ಏನು ಮಾಡ್ತಾರೆ, ದೇವರ ಪೂಜೆಗೆ ತರ್ತಾರೆ, ಮಾಲೆ ಹಾಕ್ತಾರೆ, ಏನೋ ಮಾಡ್ತಾರೆ, ಸಾಯಂಕಾಲ ಆಗೋತ್ತಿಗೆ ಅದು ಒಣಗಿ ಬಾಡಿ ಹೋಗ್ತದೆ, ಅದನ್ನು ತೆಗೆದು ಬಿಸಾಡ್ತಾರೆ. ಹಾಗೆ ಸ್ತ್ರೀಯರಲ್ಲಿ ಹುಟ್ಟಿದವರು ಕೂಡ ಈ ಕಳವಳದಿಂದ ಲೋಕದ ವಿಷಯಗಳಿಗೆ ಹೋಗಿ ಒಂದ್ಸಲ ಏನಾಗ್ತಾರೆ, ಬಹಳ ಮೇಲೆ ಬರ್ಬೋದು, ಅಂದ ಚಂದ ಯೌವನದಲ್ಲಿ ಕೊಂಡಾಡ್ಬೋದು, ಹಾರಾಡ್ಬೋದು, ಚೇರಾಡ್ಬೋದು, ಅಥವಾ ಇತರರಿಗೆ ನಾನಾ ರೀತಿ ದಾಗ ಮೋಸ ಮಾಡಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಮಾಡ್ಬೋದು, ಕೊಳ್ಳೆ ಹೊಡೆದ ಸಂಪಾದನೆಗಳು ಬಡ್ಡಿಗೆ ಕೊಟ್ಟು ರಾಜಕಾರಣದಲ್ಲಿ ನಾನಾ ರೀತಿಯಲ್ಲಿ. ಆದರೆ ಒಂದಲ್ಲ ಒಂದು ದಿವಸ ಸಾಯಂಕಾಲ ಹೊತ್ತಿಗೆ ಹೂ ಬಾಡಿ ಹೋದಾಗೆ ಅದು ಸಂಪೂರ್ಣ ನಿರ್ನಾಮ ಆಗ್ತದೆ. ಇದು ಕೂಡ ಇವತ್ತು ನಾವು ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ. ನೆರಳಿನಂತೆ ನಿಲ್ಲದೆ ಓಡಿ ಹೋಗುವನು. ದೇವರ ನಾಮಕ್ಕೆ ಸ್ತೋತ್ರ. ಈಗ ನೆರಳು ನೋಡಿ, ಬೆಳಿಗ್ಗೆ ನೆರಳಿರೋದಿಲ್ಲ, ರಾತ್ರಿ ನೆರಳು ಇರುವುದಿಲ್ಲ. ಆ ಬಿಸಿಲು ಬಂದಾಗ ಮಾತ್ರ ಒಂದು ಕಡೆಗೆ ನೆರಳಿರ್ತದೆ, ಮರದ ನೆರಳನ್ನು ನಾವು ಕಾಣಬಹುದು. ಯಾವಾಗ ಸೂರ್ಯ ಮುಳುಗ್ತಾ ಬರ್ತಾನೆ, ಕತ್ತಲಾಗ್ತಾ ಬರ್ತದ, ಆ ನೆರಳು ಮಾಯವಾಗ್ತದೆ. ಹಾಗೆ ಅನ್ಯಾಯದ ಆಸ್ತಿ ಪಾಸ್ತಿ ಕೊಳ್ಳೆ ಹೊಡೆದಿದ್ದು, ಇದೊಂದು ವ್ಯಾಪಾರ ಇರ್ಬೋದು, ಒಂದು ರಾಜಕಾರಣಿ ಲಂಚನೆ ಇರ್ಬೋದು, ಅಥವಾ ಒಂದು ರಾಜಕಾರಣದಲ್ಲಿ ಬೇಕಾದಷ್ಟು ಅನಾಚಾರ ಮಾಡುವುದು ಇರ್ಬೋದು, ಅಥವಾ ಒಂದು ಬಡ್ಡಿಗೆ ಹಣ ಕೊಡ್ಬೋದು, ವ್ಯಾಪಾರದಲ್ಲಿ ಮಾಡಬಹುದು. ಅನ್ಯಾಯ ಮಾಡಿದಂಥ ವಸ್ತುಗಳು ಏನಾಗ್ತವೆ, ಇಲ್ಲಿ ಹೂವಿನ ಹಾಗೆ ಅರಳಿ ಬಾಡುವುದು, ನೆರಳಿನಂತೆ ನಿಲ್ಲದೆ ಓಡಿ ಹೋಗುವುದು, ಕಡೆಗೆ ಸಂಪೂರ್ಣ ಮಾಯವಾಗ್ತದೆ. ಹೇಗೆ ಮಾಯ ಆಗ್ತದೆ? ಖಂಡಿತವಾಗಿ ಒಂದು ತಂದೆ ಅಥವಾ ತಾಯಿ ಇರ್ಬೋದು, ಬೇಕಾದಷ್ಟು ಇಂಥ ತಪ್ಪಾದ ರೀತಿಯಲ್ಲಿ ಸಂಪಾದನೆ ಮಾಡಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಗಳಿಸ್ಬೋದು, ಚಿನ್ನ ಬಣ್ಣ ಮಾಡ್ಬೋದು, ಬೇಕಾದ್ದು ಮಾಡ್ಬೋದು. ಆದರೆ ಅದು ಒಂದು ವೇಳೆ ಅವರು ಹಾಗೆ ಅದರಲ್ಲಿ ಈ ಲೋಕದಲ್ಲಿ ಜೀವನವನ್ನು ಮುಗಿಸಿದರೆ, ಅಂತ್ಯಗೊಳಿಸಿದರೆ, ಅವರ ಮಕ್ಕಳ ಕಾಲದಲ್ಲಿ ಕೂಡ ಅದು ಸರ್ವನಾಶವಾಗಿ ಹೋಗ್ತದೆ. ಅದಕ್ಕೆ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ. ಆಗ ಹೇಳ್ಬೋದು, ಅಯ್ಯೋ ಅವನ ತಂದೆ ತಾಯಿ ಬಹಳ ಕೂಡಿಸಿಟ್ರಪ್ಪ, ಬಹಳ ಬುದ್ಧಿವಂತರು, ಮಗ ಕಳ್ಕೊಂಡ ಅಂತ. ಆದರೆ ತಂದೆ ತಾಯಿ ಯಾವ ರೀತಿ ಕೂಡಿಸಿಟ್ರು, ಯಾವ ರೀತಿ ಆಸ್ತಿ ಮಾಡಿದ್ರು, ಅದನ್ನು ಏನು ಮಾಡ್ತಾರೆ, ತನ್ನ ಮಗ ಅದನ್ನು ಸಂಪೂರ್ಣ ಕಳೆಯುವನಾಗಿದ್ದಾನೆ. ಮಗನ ಕಾಲದಲ್ಲಿ ಆದರೂ ಆ ಶಾಪಗಳು ಬಂದೇ ಬರ್ತವೆ. ಇಂಥ ತಂದೆ ತಾಯಿ ಪಾಪಕ್ಕೆ ಮಕ್ಕಳು ಕೂಡ ಉತ್ತರ ಕೊಡಲೇಬೇಕಾಗ್ತದೆ. ದೇವರ ನಮಗೆ ಸ್ತೋತ್ರ. ಇದು ಸರಿಯಾಗಿ ದೇವರ ಗ್ರಂಥಗಳನ್ನು ಮಾತುಗಳನ್ನ ಓದಿ
ಅರ್ಥ ಮಾಡಿಕೊಂಡು ದೇವರು ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಇದು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅಂಥವ್ರನ್ನ ಈ ಪಾಪದಿಂದ ಬಿಡುಗಡೆ ಮಾಡ್ತಾರೆ. ಇಲ್ಲದಿದ್ದರೆ ಹೂವಿನ ಹಾಗೆ ಬಾಡಿ ಹೋಗುವುದು, ನೆರಳಿನಂತೆ ಇಲ್ಲದೆ ಓಡಿ ಹೋಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3ನೇ ವಚನ, ನೀನು ಇಂಥವನಾದ ನನ್ನ ಮೇಲೆ ಕಣ್ಣಿಟ್ಟು ನಿನ್ನ ನ್ಯಾಯಸ್ಥಾನಕ್ಕೆ ನನ್ನನ್ನು ಬರಮಾಡುವಿಯಾ. ನೋಡಿ, ಅಲ್ಲಿ ಯೋಬನು ಮತ್ತೆ ಏನು ಹೇಳ್ತಾ ಇದ್ದಾನೆ, ದೇವರಿಗೆ ನೀನು ಇಂಥವನಾದ ನನ್ನ ಮೇಲೆ ಕಣ್ಣಿಟ್ಟು ನಿನ್ನ ನ್ಯಾಯಸ್ಥಾನಕ್ಕೆ ನನ್ನನ್ನು ಬರಮಾಡುವಿಯಾ. ನನ್ನ ಪಾಪಗಳನ್ನು ಕ್ಷಮಿಸಪ್ಪ, ನಿನ್ನ ನ್ಯಾಯಸ್ಥಾನಕ್ಕೆ ನನ್ನನ್ನು ಬರಮಾಡಿಕೊ, ಅಂದರೆ ಪರಲೋಕಕ್ಕೆ ನನ್ನನ್ನು ಸೇರಿಸಿಕೋ, ನಿನ್ನ ಬಳಿಗೆ ಸೇರಿಸಿಕೋ. ನನ್ನ ಮೇಲೆ ನೀನು ಕಣ್ಣಿಟ್ಟಪ್ಪ, ನನ್ನನ್ನು ನೀನು ಕ್ಷಮಿಸು, ನನ್ನ ನ್ಯಾಯಸ್ಥಾನಕ್ಕೆ ಬರಮಾಡುವಿಯಾ ಅಂತ ದೇವರಲ್ಲಿ ಯೋಬ ಏನು ಮಾಡ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಬಹಳ ಮುಖ್ಯ. ಒಂದು ವೇಳೆ ಹಿಂದೆ ನಾವು ತಿಳ್ಕೊಂಡ ಹಾಗೆಯೂ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಎಲ್ಲಿ ತಪ್ಪಿ ಹೋಗಿದೆ ಅಂತ ತಿಳ್ಕೊಳ್ಬಹುದು. ಒಂದು ವೇಳೆ ತಪ್ಪಿ ಹೋಗದಿದ್ರು ಕೂಡ ಸ್ತ್ರೀಯರಲ್ಲಿ ಹುಟ್ಟಿದರೂ ನಾವು ಖಂಡಿತ ಪಾಪ ಮಾಡೇ ಮಾಡ್ತೇವೆ. ಆದರೆ ಕಷ್ಟಗಳು ಬರುವಾಗ ಪಶ್ಚಾತ್ತಾಪ ಪಟ್ಟು ಅಂಥ ತಪ್ಪುಗಳನ್ನ ಬಿಟ್ಟು ದೇವರಲ್ಲಿ ಒಪ್ಪಿಕೊಂಡು ದೇವರ ಮಾತನ್ನು ಕೇಳಿ ಪ್ರಾಪಂಚಿಕ ವಿಷಯದಾಗೆ ನಡೆಯದೆ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದೆ ಹೋಗಬೇಕು ಅಂತೇಳಿ ಯೋಬನ ಒಂದು ವಿಚಾರವಾಗಿದೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದ ನನ್ನ ಸಹೋದರ ಸಹೋದರಿ ಕೂಡ ಈ ವಾಕ್ಯಗಳಿಗೆ ವಿಧೇಯರಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಯೋಬನ ಹಾಗೆ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಸ್ವಾಮಿ. ಯೋಬನಿಗೆ ಕೊಟ್ಟಂಥ ಒಂದು ಜ್ಞಾನವನ್ನು ಅವರಿಗೂ ಕೊಡಿರಿ, ನನಗೂ ಕೂಡ ಕೊಡಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ಕೂಡ ನಿಮಗೂ ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನ ಕೊಟ್ಟು ಯೋಬನ ಹಾಗೆ ಪ್ರಾರ್ಥಿಸಿಕೊಂಡು ಮುಂದೆ ಹೋಗಲು, ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ ಪ್ರಾರ್ಥಿಸಿಕೊಂಡು ಮುಂದೆ ಹೋಗಲು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.